ಅಧಿಕ ಮಾಸ ಅಂತ ಕರೀತಾರೆ. ಈ ಅಧಿಕ ಮಾಸದೊಳಗೆ ನೋಡ್ರಿ, ಮದುವೆಗೂ ಇರಂಗಿಲ್ಲ, ಮನೆ ಹೋಗಿ ಇರಂಗಿಲ್ಲ, ಯಾವ ಶುಭ ಕಾರ್ಯವೂ ನಡೆಯಂಗಿಲ್ಲ. ಹಾಗಾಗಿ ಅಧಿಕ ಮಾಸ ಹತ್ಕೊಂತ ಹೋಗಿತ್ತಂತ. ಹತ್ಕೊಂತ ಹೋಗಿ ಪರಮಾತ್ಮ ಹೇಳ್ತಂತೆ, ಹೇ ಪರಮಾತ್ಮ, ನನಗ ಎಲ್ಲ ಮಾಸದೊಳಗೆ ಎಲ್ಲ ತಿಂಗಳೊಳಗ ಪೂಜಿಸುವಂತ ದೇವತೆಗಳು ಇರ್ತಾರೆ. ಆದ್ರೆ ನನ್ನ ಈ ಒಂದು ಅಧಿಕ ಮಾಸದೊಳಗೆ ಯಾವ ದೇವರು ಇಲ್ಲ, ಯಾರು ಶುಭ ಕಾರ್ಯ ಮಾಡಿಲ್ಲ, ದಾನ ಧರ್ಮಗಳು ಇರಂಗಿಲ್ಲ. ಮತ್ತೀಗ ಆಗಲೇ ಹೋಯ್ತು ಅಂತಂದ್ರೆ ನನ್ನ ಪರಿಸ್ಥಿತಿ ಹೆಂಗ, ನಾವು ಹುಟ್ಟಿ ಏನು ಪ್ರಯೋಜನ ಆಯ್ತು ಅಂತಂದಾಗ ನೀವೇ ಚಿಂತೆ ಮಾಡಬೇಡ, ನಾನೇ ಆ ಮಾಸದೊಳಗೆ ಹುಟ್ಟಿ ಬರ್ತೀನಿ ಅಂತಂದಾಗ ಕೃಷ್ಣ ಪರಮಾತ್ಮನೇ ಆ ಒಂದು ಬರತಕ್ಕಂತ ಒಂದು ಆಗ್ತೈತಿ. ಆ ಒಂದು ಈ ಅಧಿಕ ಮಾಸದೊಳಗ ಇದಕ್ಕ ಪುರುಷ ಮಾಸ ಅಂತ ಕೂಡ ಕರೀತಾರೆ. ಪುರುಷ ಅಂದ್ರೆ ಪರಮಾತ್ಮ, ಯಾರು ಅಂತ ವಿಷ್ಣು ಪರಮಾತ್ಮ. ಅದಕ್ಕಾಗಿ ನಾವು ಈ ಒಂದು ತಿಂಗಳದೊಳಗ ವಿಷ್ಣುವಿನ ಆರಾಧನೆ ಪ್ರತಿನಿತ್ಯವೂ ಕೂಡ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ಪ್ರತಿನಿತ್ಯವೂ ಮಾಡುವಂತ ಈ ಅಧಿಕ ಮಾಸದೊಳಗ ನಮ್ಮ ಅಜ್ಜವರು ಸಿದ್ಧಾನಂದರಾಜನವರ ಒಂದು ಪುಣ್ಯಾರಾಧನೆ ಕಾರ್ಯಕ್ರಮದ ನಿಮಿತ್ತವಾಗಿ ನಾವೆಲ್ಲರೂ ಈ ಜಪ ಮಾಡ್ಲಿಕ್ಕೆ ಒಂದು ಅನುಕೂಲ ಅಂತೇಳಿ ನಮ್ಗೆ ಹೇಗಾಗುತ್ತೆ ಅಂತಂದ್ರೆ, ಉಂಡೆವು ಮಲಗಿದೆವು ಮುಂದಿನ ಕೆಲಸಕ್ಕೆ ಹೋದೆವು, ಮತ್ತೆ ಉಂಡೆವು ಮಲಗಿದೆವು, ಮುಂದಿನ ಕೆಲಸಕ್ಕೆ ಹೋದೆವು. ಇದು ಎಲ್ಲ ಕಡೆಗೆ ಇದ್ದಿದ್ದ. ಅದಕ್ಕೆ ಪರಮಾತ್ಮ ಹೇಳ್ತಾನ, ಇದು ಎಲ್ಲರೂ ಮಾಡುವಂಥದ್ದು ಸಹಜ. ಆದ್ರೆ ವಿಶೇಷ ಏನು ಮಾಡಲಿ ಅಂತ ಹೇಳಿ, ವಿಶೇಷ ಏನಾದ್ರೂ ದಿನ ಪ್ರತಿದಿನ ಆರಾಧನೆ ಮಾಡಲೇ ಹೋಯ್ತು ಅಂತಂದ್ರೆ 3 ವರ್ಷಕ್ಕೆ ಒಂದ್ಸಲ ಬರುವಂತ ಅಧಿಕ ಮಾಸದೊಳಗೆ ನೀನು ಒಂದು ಅನುಷ್ಠಾನಗಳನ್ನು ಮಾಡು, ದೇವರ ಜಪ ತಪಗಳನ್ನು ಮಾಡು, ಅದಕ್ಕೆ ನಿನಗೆ ಅಧಿಕ ಆಗ್ತದ ಅಂತ ಹೇಳ್ತಾರೆ. ಅದಕ್ಕೆ ಅಂದ್ರೆ ಹೆಚ್ಚು ಅಂತ. ಈ ಸಂದರ್ಭದೊಳಗ ಯಾರು ದೇವರ ದರ್ಶನ ಮಾಡ್ಕೊಳ್ತೇವೋ, ಯಾರು ನಾವು ಪ್ರತಿನಿತ್ಯ ಒಂದು ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡ್ತೇವೋ, ಆ ಸಂಕಲ್ಪ ಅಧಿಕವಾಗ್ತೈತೆ ವಿನ ಕಮ್ಮಿ ಆಗೋಂಗಿಲ್ಲ ಅನ್ನುವಂಥದ್ದೇ ಅಧಿಕ ಮಾಸವಾಗೈತಿ. ಇಂಥ ಅಧಿಕ ಮಾಸದೊಳಗೆ ನಾವು ಗೊತ್ತಿಲ್ಲಾರ್ದಂತ ದಿನ ಕಳೆದು ಹೋಗ್ತೈತೆ. ಈಗ 15 ದಿನ ಆಯ್ತು ಅಧಿಕ ಮಾಸ ಬಂದು, ನಾಳೆಗೆ 15 ದಿನ, ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಈ ಅಧಿಕ ಮಾಸದೊಳಗೆ ಪ್ರವಚನಗಳನ್ನ, ಗುರುದರ್ಶನ ಮತ್ತು ಭಗವಂತನ ದರ್ಶನ, ಅನುಷ್ಠಾನಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಗೊತ್ತೈತೆ. ಇಂಥ ಅನುಷ್ಠಾನಗಳನ್ನು ಮಾಡುವಂತ ಹಲವಾರು ಋಷಿ ಮುನಿಗಳು ಹಾಕೊಂಡು ಹೋಗಿರ್ತಕ್ಕಂಥ ಒಂದು ವಿಶೇಷ ಮಾರ್ಗವಾಗೈತೆ. ನಾವೆಲ್ಲರೂ ಕೂಡ ನೀವು ಅನ್ಬೋದು, ಅದು ಋಷಿಗಳಿಗೆ ಎಷ್ಟು ಸಂಬಂಧ ಹೇಳ್ರಿ ಅಂತಂದ್ರೆ, ಸಿದ್ಧಾನಂದಾಜಿಯವರು ಒಬ್ಬರು ಋಷಿ, ಸಂತರು, ಮಹಾತ್ಮರು, ಋಷಿಗಳು. ಅವರಿಂದ ಅಡ್ಡಾಡಿದೀವಿ ಅಂತಂದ್ರೆ ನಾವು ಎಲ್ಲ ಋಷಿಗಳ ವಂಶಸ್ಥರು ಅಂತ. ನಾವು ಯಾರು ವಂಶಸ್ಥರು ಅಂತ, ಋಷಿ ವಂಶಸ್ಥರು. ಯಾಕಂದ್ರೆ ಅವರಿಂದ ನಾವು ತಿರುಗಾಡಿದ್ವಿ, ಅವರಿಂದ ನಾವು ಕಾಲವನ್ನು ಕಳೆದಿವಿ, ಅವರಿಂದ ನಾವು ಪ್ರಸಾದ ಮಾಡಿದ್ವಿ, ಅವ್ರು ಕೂಡ್ಕೊಂಡು ಎಲ್ಲ ಮಾಡಿದ್ವಿ. ಆದ್ದರಿಂದ ನಮ್ದೆಲ್ಲ ವಂಶಾಸ್ತ್ರ ಋಷಿಗಳ ವಂಶಾಸ್ತ್ರ ಆಗಿರೋದ್ರಿಂದ ನಾವು ಇಂತಹ ಶುಭ ಕಾರ್ಯಗಳನ್ನು ಮಾಡುವಂತಹ ಧರ್ಮ ನಮ್ಮೆಲ್ಲರಲ್ಲಿ ಆಗೈತಿ. ಅದಕ್ಕಾಗಿ ಹೆಚ್ಚು ಕೂಡ ಇಂಥವು ಕಾರ್ಯಗಳನ್ನು ಮಾಡ್ತಾ ಬರುವಂತ ನಮ್ಮೆಲ್ಲರ ಅದೇ ಕರ್ತವ್ಯ ಆಗೈತೆ ಅಂತ ಹೇಳ್ತಾ, ಈಗ 108 ಸಲ ಎಲ್ಲರೂ ನಾಮಸ್ಮರಣೆ ಮಾಡೋಣ. 5 ನಿಮಿಷ ಮುಗಿಯುವಂತ ನಾನು ಅಂತ ಇರ್ತೀವಿ. ಆಮೇಲೆ ನೀವೆಲ್ಲರೂ ಕೂತ್ಕೊಂಡು ಎಲ್ಲರೂ ಕಣ್ಮುಚ್ಕೊಳ್ರಿ. ನಿಮ್ಮ ಮನೆ ದೇವರನ್ನ, ತಂದೆ ತಾಯಿಗಳನ್ನ, ಒಂದು ಅಜ್ಜರವ್ರನ್ನ ನೆನೆಸ್ಕೊಂಡು ಅದು ನಾವು ಏನು ಅಧಿಕ ಮಾಸದೊಳಗೆ ಕೂತು ಜಪ ಮಾಡ್ತೀವಿ, ಇದರ ಫಲದಿಂದ ನಮಗೆ ಶುಭ ಆಗಬೇಕು ಅಂತೇಳಿ ನಾವೆಲ್ಲ ಆರೈಕೆ ಮಾಡೋಣ. ಇನ್ನೊಂದು ವಿಷಯ ಏನಂತಂದ್ರೆ,